ಅವಾಗ ಯಾರೋ ಒಬ್ಬರು ಮಹಾನ್ ಭಾವರು ಹೇಳಿದ್ರು, ನಿಮ್ಮ ಹತ್ರ 5 ಫಂಡ್ ಇದ್ರೆ ಸಾಕು, ನಿಮ್ಮ ಜೀವನ ಸುಲಲಿತವಾಗಿ ಸುಖಕರವಾಗಿರುತ್ತೆ. ಆದರೆ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಅದ್ರದ್ದು ಏನು ನಿಜ ಅಂತ ಏನು ಗೊತ್ತಾಗುತ್ತೆ. ಲಾರ್ಜ್ ಕ್ಯಾಪ್ ಅದಕ್ಕೆ ಕಂಪೇರ್ ಮಾಡಿದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳಲ್ಲಿ ಹೆಚ್ಚಿನ ರಿಟರ್ನ್ಸ್ ಬರೋ ಅಂಥ ಸಾಧ್ಯತೆಗಳು ಇದಾವೆ. ಇಂಡೆಕ್ಸ್ ಫಂಡ್ನ ಚೂಸ್ ಮಾಡೋದು ಹೇಗೆ? ಅದರಲ್ಲಿ ಹೆಚ್ಚು ಕಮ್ಮಿ 3 ಇರೋದು. Mainly it depends on the risk profile of the person and also the time horizon what one has. ಈಗ ಲಂಪ್ ಸಮ್ ಇನ್ವೆಸ್ಟ್ ಮಾಡಬೇಕಾ ಅಥವಾ SIP ಮೂಲಕ ಮುಂದುವರಿಬೇಕಾ ಅಂತ ಯಾವಾಗ ದುಡ್ಡು ಇರುತ್ತೆ ಬೇರೆ ಬೇರೆ ಇದರಲ್ಲಿ ಇನ್ವೆಸ್ಟ್ ಮಾಡಿ ಸುಮಾರು 48 ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರು. ಅಂದರೆ ಇಷ್ಟೊಂದು ಡೈವರ್ಸಿಫಿಕೇಷನ್ ನೆಸೆಸಿಟಿನೇ ಇಲ್ಲ. ಒಂದೊಂದು ಗೋಲ್ಗೆ ಒಂದೊಂದು ವಿಧಾನ ಅಪ್ರೋಚ್ ಮಾಡೋದು. ಯುವರ್ ಸಕ್ಸಸ್ ಚಾನ್ಸ್ ವಿಲ್ ಇಂಪ್ರೂವ್. ಮ್ಯೂಚುವಲ್ ಫಂಡ್ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಈಗಿನ ಒಂದು ಕಾಲದಲ್ಲಿ ಹೂಡಿಕೆ ತುಂಬಾ ಮುಖ್ಯ. ಆದರೆ ಸರಿಯಾದ ಮಾರ್ಗದಲ್ಲಿ ಹೂಡಿಕೆ ಮಾಡೋದು ಅಷ್ಟೇ ಮುಖ್ಯ. ಹೀಗಾಗಿ ಪೋರ್ಟ್ಫೋಲಿಯೋನ ನಿರ್ವಹಣೆ ಮಾಡೋದಿರ್ಬೋದು, ಯಾವ ಒಂದು ಫಂಡನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವ ಮಟ್ಟದಲ್ಲಿ ರೇಷಿಯೋನ ಮೇಂಟೈನ್ ಮಾಡಬೇಕು, ಒತ್ತಡವನ್ನು ಹೇಗೆ ನಿಭಾಯಿಸಬೇಕು, ಮತ್ತು ಮಾರ್ಕೆಟ್ ಕರೆಕ್ಷನ್ ಆದಾಗ ಹೇಗೆ ಈ ಒತ್ತಡವನ್ನು ನಿರ್ವಹಣೆ ಮಾಡಬೇಕು, ಇವೆಲ್ಲವೂ ಕೂಡ ಒಂದು ಸಾಮಾನ್ಯ ಹೂಡಿಕೆದಾರರಿಗೆ ಗೊಂದಲವನ್ನು ಸೃಷ್ಟಿಸುತ್ತೆ, ಹಲವು ಪ್ರಶ್ನೆಗಳನ್ನು ಮೂಡಿಸುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಉತ್ತರಿಸಲು ನಮ್ಮ ಜೊತೆ ಹಣಕಾಸು ತಜ್ಞರಿದ್ದಾರೆ. ನರೇಂದ್ರ ಸರ್ ಮತ್ತು ಯುವರಾಜ್ ಸರ್ ಹಾಗೂ ತೇಜಸ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹೀಗಾಗಿ ಮೊದಲ ಪ್ರಶ್ನೆ ನಾನು ನರೇಂದ್ರ ಸರ್ ಅವರಿಗೆ ಕೇಳ್ತೀನಿ. ಈ ಇಂಡೆಕ್ಸ್ ಫಂಡ್ ಅಂದ್ರೆ ಏನು? ಸರಿಯಾದ ಇಂಡೆಕ್ಸ್ ಫಂಡನ್ನು ಯಾವ ರೀತಿಯಾಗಿ ಗುರುತಿಸಬೇಕು ಮತ್ತು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಅಂತ. ಇಲ್ಲಿಗೆ ನನ್ನ ಆಹ್ವಾನಿಸೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಇಂಡೆಕ್ಸ್ ಫಂಡ್ ಈಗ ಸ್ವಲ್ಪ ಮಂಚೂಣಿಯಲ್ಲಿ ಬರ್ತಾ ಇದೆ. ಇಂಡೆಕ್ಸ್ ಫಂಡ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ. ಒಂದು ಚಿಕ್ಕದೊಂದು ಕತೆ ಹೇಳ್ತೀನಿ, ಅವಾಗ ನಿಮಗೆ ಸ್ವಲ್ಪ ಕ್ವಿಕ್ಕಾಗಿ ಅರ್ಥ ಆಗ್ಬೋದು ಅಂತ ಅನಿಸುತ್ತೆ. ಹ್ಯುಯನ್ ಸಾಂಗ್ ಅಂತ ಒಂದು ಟ್ರಾವೆಲರ್ ಬಂದಿದ್ದಾರೆ ಇಂಡಿಯಾಗೆ. ಅವರು ಕರ್ನಾಟಕಕ್ಕೂ ಬಂದಿದ್ದರು ಒಂದು ಕಾಲದಲ್ಲಿ. ಸೊ ಅವ್ರಿಗೆ ಈ ರಾಜಮುಡಿ ಅಕ್ಕಿ ಬಗ್ಗೆ ತುಂಬ ವಿಷಯ ತಿಳಿದಿತ್ತು. ಸೊ ಈ ವಾಂಟೆಡ್ ಟು ಬೈ ರಾಜಮುಡಿ. ಸೊ ನಮ್ಮಲ್ಲಿ ಹೊಳೆ ನರಸೀಪುರಕ್ಕೆ ಹೋದರೆ ರಾಜಮುಡಿ ಅಕ್ಕಿ ತುಂಬ ಸಿಗುತ್ತೆ. ಈವನ್ ಮಹಾರಾಜರು ಅರಮನೆಗೂ ಅದೇ ಅಕ್ಕಿ ಹೋಗೋದು. ಸೊ ಅಲ್ಲಿ ಹೋಗಿ ಆ ರಾಜಮುಡಿ ಅಕ್ಕಿ, ತುಂಬ ಚೆನ್ನಾಗಿರೋ ರಾಜಮುಡಿ ಅಕ್ಕಿ ಕೊಡಿ ನನಗೆ ಅಂತ ಒಂದಿಬ್ಬರನ್ನ ಕೇಳಿದ್ದಾನೆ. ಅವನ ಜೊತೆಗೆ ಅವನು ಟ್ರಾವೆಲರ್ ಅಲ್ವಾ, ಮುಂದೆ ಹೋಗಬೇಕಾಗಿತ್ತು ಅರ್ಜೆಂಟಾಗಿ. ಅದಕ್ಕೆ ಅಲ್ಲಿದ್ದ ಒಬ್ಬ ಹಿರಿಯರು ಹೇಳಿದ್ರು, ನೋಡಪ್ಪ ನೀನು ತುಂಬ ಚೆನ್ನಾಗಿರೋ ರಾಜಮುಡಿ ಅಕ್ಕಿ ತೊಗೊಳ್ಬೇಕು ಅಂತ ಹೇಳಿದ್ರೆ ಟೈಮ್ ಆಗುತ್ತೆ. ನೀನು ಇಲ್ಲಿ ಇವಾಗ ನೋಡಿ ಒಂದು 20 ಗಾಡಿ ಬಂದಿದೆ, 20 ಗಾಡಿನೂ ತೊಗೊಂಡು ನೀನು ಹೋಗು ಮದುರೆಗೆ. ಅಲ್ಲಿ ಹೋದ್ಮೇಲೆ ನಿನಗೆ ಅದನ್ನ ಮಾಡಿದಾಗ ಗೊತ್ತಾಗುತ್ತೆ ನಿನಗೆ ಯಾವ್ದು ತುಂಬ ಚೆನ್ನಾಗಿದೆ ಅಂತ. ಇದೇ ಇಂಡೆಕ್ಸ್ ಫಂಡ್ ಏನು ಅಂತ ಹೇಳಿದ್ರೆ, ನೀವು ಮಾರ್ಕೆಟ್ನ ತಗೊಳ್ತೀರಿ. ಆ್ಯಕ್ಟಿವ್ ಮ್ಯಾನೇಜ್ಮೆಂಟ್ ಫಂಡಲ್ಲಿ ಏನಾಗುತ್ತೆ, ಫಂಡ್ ಮ್ಯಾನೇಜರ್ ಇರ್ತಾರೆ, ಅವರು ಪಿಕ್ ಆ್ಯಂಡ್ ಚೂಸ್ ಮಾಡ್ತಾರೆ ಯಾವ ಸ್ಟಾಕ್ ಬೇಕು, ಯಾವ ಸ್ಟಾಕ್ ನನ್ನ ಸ್ಕೀಮಲ್ಲಿ ಇರಬೇಕು, ಯಾವ ಸ್ಟಾಕ್ ಇರಬಾರ್ದು ಅಂತ. ಇಂಡೆಕ್ಸಲ್ಲಿ ಆಗಾಗಲ್ಲ. ಇಂಡೆಕ್ಸ್ ಒಂದು ಲಿಸ್ಟ್ ಬಂದಿರುತ್ತೆ, ಆ ಲಿಸ್ಟಲ್ಲಿರೋ ಸ್ಟಾಕ್ಗಳಲ್ಲಿ ಎಲ್ಲ ಸ್ಟಾಕ್ಗಳಲ್ಲೂ ಅದೇ ರೀತಿ ನೀವು ಇನ್ವೆಸ್ಟ್ ಮಾಡ್ತೀರಾ. ಇದು ಸಿಂಪಲ್ಲಾಗಿ ಇಂಡೆಕ್ಸ್ ಫಂಡ್. ಇಂಡೆಕ್ಸ್ಗಳು ಬೇಕಾದಷ್ಟಿದೆ, ಸೂಚ್ಯಂಕಗಳು ಸುಮಾರಿದೆ. BSE, ಸೆನ್ಸೆಕ್ಸ್, ನಿಫ್ಟಿ 50 ಆ ಥರ. ಇವಾಗ 500 ಸ್ಟಾಕ್ವರೆಗೂ ಹೋಗಿದೆ, 1000 ಸ್ಟಾಕ್ವರೆಗೂ ಹೋಗಿದೆ. ಸೊ ಇಂಡೆಕ್ಸ್ನ ನೀವು ಈಗ ನಿಫ್ಟಿ 50 ತೊಗೊಂಡ್ರೆ ಅಷ್ಟು ಭಾಗದ ಮಾರ್ಕೆಟ್ನ ನಿಮ್ದಾಗುತ್ತೆ. 150 ತೊಗೊಂಡ್ರೆ ಅಷ್ಟು ಭಾಗದ್ದು. ನಿಫ್ಟಿ 500 ತೊಗೊಂಡ್ರೆ 500 ಸ್ಟಾಕ್ಗಳು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುತ್ತೆ. ದಿಸ್ ಈಸ್ ಇಂಡೆಕ್ಸ್ ಫಂಡ್ನ ಚೂಸ್ ಮಾಡೋದು ಹೇಗೆ? ಅದರಲ್ಲಿ ಹೆಚ್ಚು ಕಮ್ಮಿ 3 ಇರೋದು. ಯಾಕೆಂತ ಹೇಳಿದ್ರೆ ಎಲ್ಲ ಫಂಡ್ ಮ್ಯಾನೇಜರ್ಸು, ಎಲ್ಲ ಫಂಡ್ ಹೌಸಸ್ಸು ಅದೇ ಮಾರ್ಕೆಟ್ಗೆ ಹೋಗಿ ಅಷ್ಟೇ ತೊಗೊಳ್ಬೇಕು. ಸೊ ಫಸ್ಟ್ ಒನ್ ಟ್ರ್ಯಾಕಿಂಗ್ ಎರರ್. ಅಂದರೆ ಇಂಡೆಕ್ಸ್ ಲಿಸ್ಟಲ್ಲಿ ಯಾವ ಥರ ಇದೆಯೋ ಇಂಡೆಕ್ಸ್ ಫಂಡ್ ಮ್ಯಾನೇಜರ್ ಮಾಡೋ ಪೋರ್ಟ್ಫೋಲಿಯೋನೂ ಅದೇ ಥರ ಇರಬೇಕು, ಅಷ್ಟು ಜಾಸ್ತಿ ವ್ಯತ್ಯಾಸ ಇರಬಾರ್ದು. ಅದು ಫಸ್ಟ್. ಟ್ರ್ಯಾಕಿಂಗ್ ಎರರ್ ತುಂಬ ಕಮ್ಮಿ ಇರಬೇಕು. ಅದು ಸ್ವಲ್ಪ ಟೆಕ್ನಿಕಲ್ ಸಬ್ಜೆಕ್ಟ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಮಾರ್ಕೆಟ್ ಮುಗಿಯೋದ್ರೊಳಗೆ ಅವರು ಅದನ್ನು ಪ್ರತಿದಿನವೂ ಬದಲಾಯಿಸಬೇಕಾಗುತ್ತೆ. ಎರಡನೇದು ಎಕ್ಸ್ಪೆನ್ಸ್. ಯಾವುದು ಕಮ್ಮಿ ಎಕ್ಸ್ಪೆನ್ಸ್ ಇದೆಯೋ, ಬಿಕಾಸ್ ನೀವು ಪೂರ್ತಿ ಮಾರ್ಕೆಟ್ ತೊಗೊಳ್ತಾ ಇದ್ದೀರಲ್ವಾ, ಯಾವುದರಲ್ಲಿ ಕಮ್ಮಿ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೋ ಅದು ನಿಮಗೆ ಬೆಸ್ಟ್ ಫಂಡ್. ಇನ್ನು 3ನೇ ಕ್ರೈಟೇರಿಯಾ ಅಂತ ಹೇಳಿದ್ರೆ ಸ್ವಲ್ಪ ಲಿಕ್ವಿಡಿಟಿ ಬಗ್ಗೆ. ಸಪೋಸ್ ನೀವು ಇನ್ವೆಸ್ಟ್ ಮಾಡಿರ್ತೀರಾ, ನೀವು ದುಡ್ಡು ನಿಮಗೆ ಅರ್ಜೆಂಟಲ್ಲಿ ಬೇಕಾಗುತ್ತೆ, ಅಂಥ ಸಮಯದಲ್ಲಿ ಲಿಕ್ವಿಡಿಟಿ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡ ಫಂಡ್, ಇವಾಗ ಚಿಕ್ಕ ಫಂಡ್ ಒಂದು 50 ಕೋಟಿ 100 ಕೋಟಿ ಬದಲು ಒಂದು 500 ಕೋಟಿ 1000 ಕೋಟಿ ಇರೋ ಫಂಡ್ ತೊಗೊಂಡ್ರೆ ಒಳ್ಳೆಯದು. ಸೊ 3: ಎಕ್ಸ್ಪೆನ್ಸ್ ರೇಷಿಯೋ, ಟ್ರ್ಯಾಕಿಂಗ್ ಎರರ್, ಸೈಜ್ ಆಫ್ ದ ಫಂಡ್. ದಿಸ್ ಇಸ್ ಆಲ್ ವಿಲ್ ಮ್ಯಾಟರ್. ರೆಸ್ಟ್ ಆಲ್ ಇಂಡೆಕ್ಸ್ ಫಂಡ್ಸ್ ಫಾರ್ ಎ ಪರ್ಟಿಕ್ಯುಲರ್ ಇಂಡೆಕ್ಸ್, ಒಂದು ಸೂಚ್ಯಂಕಕ್ಕೆ ಎಲ್ಲ ಫಂಡ್ಗಳು ಅದೇ ಸ್ಟಾಕಲ್ಲಿ ಅಷ್ಟೇ ಅಳತೆನಲ್ಲಿ ಇನ್ವೆಸ್ಟ್ ಮಾಡಬೇಕು. ಈ ಲಾರ್ಜ್ ಕ್ಯಾಪ್ ವಿಭಾಗದಲ್ಲಿ ಇಂಡೆಕ್ಸ್ ಫಂಡ್ಗಳು ಒಂದು ಉತ್ತಮವಾದಂತಹ ರಿಟರ್ನನ್ನು ಕೊಡ್ತಿದ್ದಾರೆ. ಅದೇ ರೀತಿ ಸ್ಮಾಲ್ ಕ್ಯಾಪ್ ಆಗಿರ್ಬೋದು, ಮಿಡ್ ಕ್ಯಾಪ್ ಆಗಿರಲು, ಈ ಒಂದು ವಿಭಾಗದಲ್ಲಿ ಆಕ್ಟಿವ್ ಫಂಡ್ಗಿಂತ ಈ ಒಂದು ಇಂಡೆಕ್ಸ್ ಫಂಡ್ ಉತ್ತಮವಾಗಿ ಕಾರ್ಯನಿರ್ವಹಿಸ್ಬೋದಾ ಅಂತ. ಮುಖ್ಯವಾಗಿ ನಮ್ಮಲ್ಲಿ ಇಂಡೆಕ್ಸ್ ಫಂಡ್ ಅಂತ ಅಂದರೆ ಲಾರ್ಜ್ ಕ್ಯಾಪ್ ಫಂಡಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್. ಅಂದರೆ
ಬೇರೆ ಇದಕ್ಕಿಂತ ಮೊದಲು ಒಂದು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅನ್ನೋದಕ್ಕೆ ಒಂದು ಸೆಬಿ ಕ್ಯಾಟಗರೈಸೇಷನ್ ಮಾಡಿದೆ. ಅದನ್ನು ಇಂಡಿಯಾದಲ್ಲಿ ಇರೋಂಥ ಟಾಪ್ 500 ಕಂಪ್ನೀಸಲ್ಲಿ ಟಾಪ್ 100 ಕಂಪ್ನೀಸನ್ನು ಲಾರ್ಜ್ ಕ್ಯಾಪ್ ಅಂತ ಹೇಳ್ತೀವಿ. ನೆಕ್ಸ್ಟು 150 ಕಂಪ್ನಿನ ಮಿಡ್ ಕ್ಯಾಪ್ ಅಂತ ಹೇಳ್ತೀವಿ. ಅದ್ರ ನಂತರ 250 ಕಂಪ್ನೀಸನ್ನೇ ಅದು ಸ್ಮಾಲ್ ಕ್ಯಾಪ್ ಅಂತ ಹೇಳ್ತೀವಿ. ಇದು ಜನರಲ್ಲಾಗಿ ಗೊತ್ತಿರ್ಬೋದು ಅಂತ ಅಂದ್ಕೊಂಡೆ ಮತ್ತೆ ಆ್ಯಡ್ ಮಾಡಲಿಕ್ಕೆ ಇಷ್ಟಪಟ್ಟೆ. ಮುಖ್ಯವಾಗಿ ಸ್ಮಾಲ್ ಕ್ಯಾಪು ಮತ್ತು ಮಿಡ್ ಕ್ಯಾಪಿಗೆ ಕಂಪೇರ್ ಮಾಡಿದರೆ ಲಾರ್ಜ್ ಕ್ಯಾಪ್ಗಳು ಈಗ ಲಾಸ್ಟ್ 10 ವರ್ಷ, 15 ವರ್ಷ, 20 ವರ್ಷಕ್ಕೆ ಕಂಪೇರ್ ಮಾಡಿದಾಗ ರಿಟರ್ನ್ಸು ಸ್ವಲ್ಪ ಲಾರ್ಜ್ ಕ್ಯಾಪಲ್ಲಿ ಕಡಿಮೆ ಇರುತ್ತೆ. ಯಾಕೆಂದರೆ ಅದು ವಾಲಟಾಲಿಟಿ ಮತ್ತು ಚಂಚಲತೆ ಕಡಿಮೆ ಇರುತ್ತೆ ಅದರಲ್ಲಿ, ಲಾರ್ಜ್ ಕ್ಯಾಪ್ಗಳಲ್ಲಿ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪಿಗೆ ಕಂಪೇರ್ ಮಾಡಿದರೆ. ಅದರಲ್ಲಿ ಪ್ಯಾಸಿವ್ ಮತ್ತು ಆ್ಯಕ್ಟಿವ್ ಫಂಡ್ ಅಂತೆ. ಪ್ಯಾಸಿವ್ ಫಂಡ್ ಅಂದರೆ ಇಂಡೆಕ್ಸ್ ಫಂಡನ್ನು ಪ್ಯಾಸಿವ್ ಫಂಡ್ ಅಂತ ಹೇಳ್ತೀವಿ. ಆ್ಯಕ್ಟಿವ್ ಫಂಡ್ ಅಂದಾಗ ಈಗ ನರೇಂದ್ರ ಕೊಂಡಜ್ಜಿಯವರು ಹೇಳಿದರು, ಒಂದು ನಿಫ್ಟಿ 50 ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಆ ನಿಫ್ಟಿ ಕಂಪ್ನಿಯಲ್ಲಿ ಎಲ್ಲ 50 ಕಂಪ್ನಿಯಲ್ಲಿ ಒಂದಲ್ಲಿ ಅದು ಮಾಡಿದರೆ ಇಂಡೆಕ್ಸ್ ಅಂತ ಹೇಳಿ, ಆ 50 ಕಂಪ್ನಿಯಲ್ಲಿ ಒಂದು 20-30 ಕಂಪ್ನಿ ಮಾತ್ರ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದರೆ ಆ್ಯಕ್ಟಿವ್ ಆಗಿ ಮಾಡಿರ್ತಾರೆ. ಈಗ ನಿಫ್ಟಿ 50 ಏನು ರಿಟರ್ನ್ ಕೊಡುತ್ತೋ ಅದಕ್ಕಿಂತ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ, ಫಂಡ್ ಮ್ಯಾನೇಜರ್ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಅಂತ. ಹಾಗೆ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪಲ್ಲೂ ಕೂಡ ಯೂನಿವರ್ಸ್ ಜಾಸ್ತಿ ಇದೆ. 150 ಮತ್ತು 250 ಕಂಪ್ನಿಗಳು ಇರೋದ್ರಿಂದ ಆ ಯೂನಿವರ್ಸ್ನಲ್ಲಿ ಸೆಲೆಕ್ಟ್ ಮಾಡಿ 250 ಕಂಪ್ನಿಗಳಿಗೆ ಕೆಲವೊಂದು ಕಂಪ್ನಿ ಮಾತ್ರ 50 ಕಂಪ್ನಿ ಇನ್ವೆಸ್ಟ್ ಮಾಡಿದರೆ 60 ಕಂಪ್ನಿ ಇನ್ವೆಸ್ಟ್ ಮಾಡಿ ಲಿಕ್ವಿಡಿಟಿ ಇರೋ ಅಂಥದ್ದು 50-60 ಕಂಪ್ನಿ ಇನ್ವೆಸ್ಟ್ ಮಾಡಿದರೆ ಅವಾಗ ಆ 250 ಕಂಪ್ನಿಗಳಲ್ಲಿ 50 ಕಂಪ್ನಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋ ಚಾನ್ಸ್ ಇರುತ್ತೆ. ಅದಕ್ಕೆ ಇದೇ ದೃಷ್ಟಿಯಿಂದ ನಾವು ಇಂಡೆಕ್ಸ್ ಫಂಡಿಗೆ ಕಂಪೇರ್ ಮಾಡಿದರೆ, ಇಂಡೆಕ್ಸ್ ಫಂಡ್ ಅಂದರೆ ಲಾರ್ಜ್ ಕ್ಯಾಪ್ ಅದಕ್ಕೆ ಕಂಪೇರ್ ಮಾಡಿದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳಲ್ಲಿ ಹೆಚ್ಚಿನ ರಿಟರ್ನ್ಸ್ ಬರೋ ಅಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಅದು ಫಂಡ್ ಮ್ಯಾನೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲಾರ್ಜ್ ಕ್ಯಾಪ್ಸ್ ಆರ್ ಎಫಿಷಿಯಂಟ್ ಇನ್ ನೇಚರ್. ಎಫಿಷಿಯಂಟ್ ಅಂದರೆ ಲಾರ್ಜ್ ಕ್ಯಾಪಲ್ಲಿ ಸರ್ ಹೇಳ್ದಂಗೆ ಬರೀ 100 ಕಂಪ್ನೀಸ್ ಮಾತ್ರ ಇರುತ್ತೆ. ಆ್ಯಂಡ್ ಪ್ರಿಡಾಮಿನೆಂಟ್ಲಿ ಎವ್ರಿಬಡಿ ಟ್ರ್ಯಾಕ್ಸ್ ದೋಸ್ 100 ಕಂಪ್ನೀಸ್ ಮೋರ್ ಫ್ರೀಕ್ವೆಂಟ್ಲಿ. And it could be the results, it could be the company, the information about the company reaches everyone very fast. So having said that, alli fund managers gain agattandre it will be very difficult to manage within that 100 companies to generate higher alpha. So hagagi it is better in a large cap to consider investing in a index fund anta helbodu. And whereas in a mid cap and a small cap, 150 companies plus 250 companies put together, it is a larger universe. So there it is not efficient. So hagagi when you give it to an expert, an active fund manager who can manage the portfolio by tracking those many companies and investing in the best of the lot, will give better returns. So hagagi you can replace an index fund for a large cap, but our prashneಗೆ ಉತ್ತರ ಏನಂದ್ರೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ಗೆ ಇಟ್ಸ್ ಬೆಟರ್ ಟು ಚೂಸ್ ಅನ್ ಆಕ್ಟಿವ್ ಫಂಡ್. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಬೆಟರ್ ಅಂತ ಹೇಳ್ತಿದ್ರೆ, ಈ ಒಂದು ಪೋರ್ಟ್ಫೋಲಿಯೋ ಯಾವುದೇ ಒತ್ತಡ ಇಲ್ಲದೆ ನಿರ್ವಹಣೆ ಮಾಡಬೇಕಾದ್ರೆ ಈ ಒಂದು ಫಂಡ್ಗಳು ಮಿಡ್ ಕ್ಯಾಪ್ ಆಗಿ ಸ್ಮಾಲ್ ಕ್ಯಾಪ್ ಆಗಿರ್ಬೋದು ಯಾವ ರೀತಿಯಾದಂತಹ ರೇಷಿಯೋನ ಮೇಂಟೈನ್ ಮಾಡಬೇಕಾಗತ್ತೆ ಅಂತ ಸಾಮಾನ್ಯ ಹೂಡಿಕೆದಾರ. ಸೊ ಈ ರೇಷಿಯೋ ಅನ್ನೋದಿದೆಯಲ್ಲ, ಇಟ್ ಈಸ್ ನಾಟ್ ಅ ಫಿಕ್ಸ್ಡ್ ಥಂಬ್ ರೂಲ್. ಅದು ಇಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್, ಇಂಡಿವಿಜುವಲ್ ಟು ಇಂಡಿವಿಜುವಲ್. Mainly it depends on the risk profile of the person and also the time horizon what one has. Now, for somebody who is having a longer time horizon, can consider investing a higher portion into mid and small caps. When I say higher, it could be 50%, maybe 30% into mid cap and 20% into small cap, and the remaining 50% into large cap. ಈ ಥರ ಮಾಡ್ಬೋದು. ಬಟ್ ನಿಮ್ಮಲ್ಲಿ ಜಾಸ್ತಿ ಸಮಯ ಇಲ್ಲ, ಇಟ್ಸ್ ಫಾರ್ ಅ ಶಾರ್ಟರ್ ಡ್ಯೂರೇಷನ್, ಐ ಡು ನಾಟ್ ವಾಂಟ್ ಟು ಟೇಕ್ ಟೂ ಮಚ್ ಆಫ್ ಅ ರಿಸ್ಕ್ ಅನ್ನೋದಿದ್ರೆ, ದೆನ್ your allocation should be more towards large caps and maybe a small portion of 15 and 10% towards mid caps and small caps. So hagagi what we suggest is, if you are well informed, then you can take a decision as to what should be the ratio in which you can invest. Illa andre neevu, it's better to take advice and then probably invest in the right proportion to get the maximum returns. ಹಲವು ಹೂಡಿಕೆದಾರರು ಸಾಮಾನ್ಯವಾಗಿ ಪೋರ್ಟ್ಫೋಲಿಯೋ ಏನು ಡೈವರ್ಸಿಫಿಕೇಶನ್ ಹೆಸರಲ್ಲಿ 8 ಅಥವಾ 15 ಫಂಡ್ಗಳನ್ನ ಮೇಂಟೈನ್ ಮಾಡ್ತಾರೆ. ಸೊ ಈ ರೀತಿ ಹೆಚ್ಚಿನ ಫಂಡ್ಗಳನ್ನ ಕ್ರೋಢೀಕರಿಸೋದು ಬೆಟರಾ ಅಥವಾ ಲಿಮಿಟೆಡ್ ಮಾಡೋದು ಬೆಟರಾ? ಎಷ್ಟು ನಂಬರ್ ಸ್ಪೆಸಿಫಿಕ್ ಅಂತ ಏನಾರು ಹೇಳ್ಬೋದಾ? ಸೊ ಇದು ನೋಡಿ, ನಾನು 20 ವರ್ಷ ಆಯಿತು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗೆ ಬಂದು 2006 ಆವಾಗ ನಾನು ಈ ಥರ ಟ್ರೈನಿಂಗ್ಗಳು ಅಟೆಂಡ್ ಮಾಡ್ತಾಯಿದ್ದೆ ನಾನು, ಬಿಕಾಸ್ ಐ ವಾಸ್ ಆಲ್ಸೋ ಲರ್ನಿಂಗ್. ಓಕೆ, ಆವಾಗ ಯಾರೋ ಒಬ್ಬರು ಮಹಾನ್ ಭಾವರು ಹೇಳಿದರು, ನಿಮ್ಮ ಹತ್ರ 5 ಫಂಡ್ ಇದ್ದರೆ ಸಾಕು, ನಿಮ್ಮ ಜೀವನ ಸುಲಲಿತವಾಗಿ ಸುಖಕರವಾಗಿರುತ್ತೆ, 5 ಮ್ಯೂಚುವಲ್ ಫಂಡ್ ಇದ್ದರೆ ಸಾಕು ಅಂತ.
ಆದರೆ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಅದ್ರದ್ದು ಏನು ನಿಜ ಅಂತ ಏನು ಗೊತ್ತಾಗುತ್ತೆ. ಇದರಲ್ಲಿ ಎರಡಿದೆ. ಒಂದು ಸುಲಭವಾದ ಆನ್ಸರ್ ಅಂತ ಹೇಳಿದರೆ ಅವರು ಹೇಳಿದ್ದು 5 ಫಂಡ್ ಇದ್ದರೆ ಸಾಕು. ಯಾವ್ದು 5 ಫಂಡು? ಮಿಡ್ ಲಾರ್ಜ್ ಕ್ಯಾಪಿಂದ ಶುರು ಮಾಡಿ ಸ್ಮಾಲ್ ಕ್ಯಾಪಿಗೆ ಬನ್ನಿ. ಇಲ್ಲ ಅಂತ ಹೇಳಿದ್ರೆ ಇಂಡೆಕ್ಸ್ ಫಂಡ್ ತೊಗೊಳ್ಳಿ. ಇಂಡೆಕ್ಸ್ ಫಂಡ್ ಬಂದಮೇಲಂತೂ ಇವಾಗ ಇನ್ನೂ ಸುಲಭ ಆಗ್ಬಿಟ್ಟಿದೆ. ನೀವು 500 ಒಂದು ಇಂಡೆಕ್ಸ್ ತೊಗೊಂಡ್ರೆ ಸಾಕು. ನಿಫ್ಟಿ 500 ಇಂಡೆಕ್ಸ್, ಇಟ್ ಕವರ್ಸ್ 90% ಆಫ್ ದ ಮಾರ್ಕೆಟ್, ಇಂಡಿಯಾಸ್ ಮಾರ್ಕೆಟ್. ಇವಾಗ ಇನ್ನೂ ಒಂದು ಹೊಸ ಸ್ಕೀಮ್ ಬಂದಿದೆ ಇಂಡೆಕ್ಸ್ ಫಂಡಲ್ಲಿ, ನಿಫ್ಟಿ 1000. ಅದು ಇನ್ನೂ ಹಿಸ್ಟ್ರಿ ಡೆವಲಪ್ ಆಗಿಲ್ಲ, ಬಟ್ ನಿಫ್ಟಿ 1000 99% ಆಫ್ ದ ಮಾರ್ಕೆಟ್ ಯು ಕ್ಯಾನ್ ಓನ್ ವಿತ್ ಒನ್ ಸಿಂಗಲ್ ಸ್ಟಾಕ್, ಒನ್ ಸಿಂಗಲ್ ಫಂಡ್. ಸೊ ಈ ಚಾಯ್ಸಸ್ ಇದೆ ನಿಮಗೆ. ಇದು ಸುಲಭವಾದ ಉತ್ತರ ಕೊಡ್ಬೋದು, ಆದರೆ ಪ್ರಾಕ್ಟೀಸಲ್ಲಿ ಬೇರೆ ಥರನೇ ಆಗುತ್ತೆ. ಪ್ರಾಕ್ಟೀಸಲ್ಲಿ ಏನು, ಇವಾಗ ನಮ್ಮ ಹಿಂದಿನ ಮಾತಾಡಿದವರು ಹೇಳಿದರು ಫೈನಾನ್ಷಿಯಲ್ ಗೋಲ್ಸ್ ಸೆಟ್ ಮಾಡಿ ಅಂತ. ಇವಾಗ ಫೈನಾನ್ಷಿಯಲ್ ಗೋಲ್ ಸೆಟ್ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಕುಟುಂಬಕ್ಕೆ ಅಟ್ಲೀಸ್ಟ್ ಒಂದು 3 ಅಥವಾ 4 ಗೋಲ್ಗಳಿರುತ್ತೆ. ಈ 3 ಅಥವಾ 4 ಗೋಲ್ಗಳನ್ನ ಸೇರಿ ಒಂದೇ ಪೋರ್ಟ್ಫೋಲಿಯೋ ನೀವು ರನ್ ಮಾಡ್ತೀರಾ ಅಥವಾ ಮಲ್ಟಿಪಲ್ ಪೋರ್ಟ್ಫೋಲಿಯೋಸ್ ರನ್ ಮಾಡಬೇಕಾ? ಒಂದು ಕಂಪಾರ್ಟ್ಮೆಂಟಲೈಸೇಷನ್ ಅಂತ. ಅದು ಯಾಕೆ ಅನ್ನೋದು ಸ್ವಲ್ಪ ಅದನ್ನು ನೀವು ಯಾರಾದರೂ ಪ್ರೊಫೆಷನಲ್ಸ್ ಹತ್ರ ಮಾತಾಡಿದರೆ ಗೊತ್ತಾಗುತ್ತೆ. ಎರಡನೇದು ಅಸೆಟ್ ಅಲೋಕೇಶನ್ ಮಾಡಬೇಕು ಅಂತ ಹೇಳಿದ್ರು. ಹೆಚ್ಚು ಕಮ್ಮಿ ಇಲ್ಲಿ ಇಷ್ಟವರೆಗೂ ಬಂದ ಸ್ಪೀಕರ್ಗಳೆಲ್ಲ ಹೇಳಿದ್ದಾರೆ ಅಸೆಟ್ ಅಲೋಕೇಶನ್ ಮಾಡಬೇಕು ಅಂತ. ಅಸೆಟ್ ಅಲೋಕೇಶನ್ ಅಂದರೆ ಅಟ್ಲೀಸ್ಟ್ 3 ಅಸೆಟ್ಸ್ ಇದೆ. ಪಾಪ್ಯುಲರ್ ಅಸೆಟ್ಸ್, ಇಕ್ವಿಟಿ ಇದೆ, ಡೆಟ್ ಇದೆ, ಗೋಲ್ಡ್ ಇದೆ. ಅದಲ್ಲದೆ ಇವಾಗ ಬೇರೆ ಬರ್ತಾ ಇದೆ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಬರ್ತಾ ಇದೆ, ಗ್ಲೋಬಲ್ ಫಂಡ್ಸ್ ಬರ್ತಾ ಇದೆ. ಸೊ ನೀವು ಇದನ್ನೆಲ್ಲ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಹಾಕೋಬೇಕು ಅಂತ ಹೇಳಿದ್ರೆ ನೋಡಿ, 4 ಗೋಲು 4 ಅಥವಾ 5 ಅಸೆಟ್ ಅಲೋಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಎಷ್ಟು ಸ್ಕೀಮ್ ಇರಬೇಕು ಅಂತ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಸೊ ಇದು ನಾನು ಇಷ್ಟು ಸ್ಕೀಮ್ ಬೇಕು ಅಂತ ಹೇಳಿದ್ರೆ ಅದು ಕಾಂಟ್ರವರ್ಸಿ ಆಗುತ್ತೆ. ಬಟ್ 5 ಸ್ಕೀಮು ಅಥವಾ 1 ಸ್ಕೀಮು ಅಥವಾ ಅಷ್ಟು ಸ್ಕೀಮು ಸತ್ಯ ಇದರ ಮಧ್ಯದಲ್ಲಿ ಎಲ್ಲೋ ಇದೆ. ಅದು ನೀವು ಕೂತ್ಕೊಂಡು ಮಾಡಿದಾಗ ಗೊತ್ತಾಗುತ್ತೆ. ಇಲ್ಲ ಯಾರಾದರೂ ನೀವು ಪ್ರೊಫೆಷನಲ್ಸ್ ಹತ್ರ ಕೂತ್ಕೊಂಡ್ಬಿಟ್ಟು ಅವ್ರದ್ದು ಅಡ್ವೈಸ್ ತೊಗೊಂಡಾಗ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಅನ್ನೋದು ಬಹುಶಃ ಸಿಗಲಾರ್ದು. ನಿಮ್ಮ ಪರ್ಸ್ನಲ್, ಆಫ್ಟರ್ ಆಲ್ ಇದೆ, ನಾವು ಮಾತಾಡ್ತಾ ಇರೋದೆಲ್ಲ ಪರ್ಸ್ನಲ್ ಫೈನಾನ್ಸ್ ಬಗ್ಗೆ. ಒಬ್ಬೊಬ್ಬರು ಮನೆ ವಿಚಾರನೂ ಬೇರೆ ಬೇರೆ ಇರುತ್ತೆ, ಒಬ್ಬೊಬ್ಬರ ಅಪ್ರೋಚ್ ಕೂಡ ಬೇರೆ ಬೇರೆ ಇರುತ್ತೆ. ಸೊ ನೀವು ಒಂದು ಫಂಡ್ ಮಾಡಿದರೂ ಮಾಡ್ಬೋದು ಅಥವಾ ಜಾಸ್ತಿ ಫಂಡ್ ಮಾಡಿದರೂ ತಪ್ಪಾಗಲ್ಲ. ಆದರೆ ಅದರ ಪರ್ಪಸ್ ಏನು, ಗೋಲ್ ಏನು, ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ಗೆ ಅದು ಹೇಗೆ ಅಟ್ಯಾಚ್ ಆಗಿದೆ ಅನ್ನೋದ್ರ ಮೇಲೆ ಎಷ್ಟು ಸ್ಕೀಮ್ ಬೇಕು ಅನ್ನೋದು ಡಿಪೆಂಡ್ ಆಗಿದೆ. ಬಟ್ ಗ್ಲೋಬಲಿ ಪ್ರಪಂಚದಲ್ಲಿ ತುಂಬ ವರ್ಷದಿಂದ ರಿಸರ್ಚ್ ಮಾಡಿ ಎಲ್ಲ ಕಂಡಿಡಿದು ಎಲ್ಲ ಮಾಡಿರುವಾಗ ಪರ್ಸ್ನಲ್ ಫೈನಾನ್ಸ್ ಏರಿಯಾದಲ್ಲಿ ಕಂಪಾರ್ಟ್ಮೆಂಟಲೈಸೇಷನ್, ನೀವು ಸಕ್ಸಸ್ ಆಗಬೇಕು ಅಂತ ಹೇಳಿದರೆ ಸಪರೇಷನ್ ಆಫ್ ಗೋಲ್ಸ್ ಆ್ಯಂಡ್ ಕಂಪಾರ್ಟ್ಮೆಂಟಲೈಸೇಷನ್ ಅಂದರೆ ಒಂದೊಂದು ಗೋಲ್ಗೆ ಒಂದೊಂದು ವಿಧಾನ ಅಪ್ರೋಚ್ ಮಾಡೋದು, ಯುವರ್ ಸಕ್ಸಸ್ ಚಾನ್ಸ್ ವಿಲ್ ಇಂಪ್ರೂವ್. ಇಲ್ಲ ಅಂತ ಹೇಳಿದರೆ ದೇರ್ ಇಸ್ ಎ ಪಾಸಿಬಿಲಿಟಿ ದಟ್ ಯುವರ್ ಸಕ್ಸಸ್ ವಿಲ್ ನಾಟ್ ಬಿ ವೆರಿ ಹೈ ಆರ್ ಇಟ್ ವಿಲ್ ಬಿ ಓನ್ಲಿ ಲಿಮಿಟೆಡ್. ಇಫ್ ಯು ಪುಟ್ ಆಲ್ ಗೋಲ್ಸ್, ಎಲ್ಲ ಎಗ್ಸ್ನು ಒಂದೇ ಬಾಸ್ಕೆಟಲ್ಲಿ ಹಾಕ್ಬಾರ್ದು ಅಂತ ಹೇಳ್ತಾರೆ, ಹಾಗೆ ಎಲ್ಲ ಗೋಲ್ಸ್ಗೂ ಒಂದೇ ಪೋರ್ಟ್ಫೋಲಿಯೋ ರನ್ ಮಾಡೋದು ಇಟ್ ಮೇ ನಾಟ್ ಬಿ ವೆರಿ ವೈಸ್. ಈಗ 8ರಿಂದ 10 ಫಂಡ್ ಅಂತ ಹೇಳಿದ್ರಲ್ಲ, ರೀಸೆಂಟಾಗಿ ಒಬ್ಬರು ಬಂದಿದ್ದರು. ಅವ್ರ ಅಕೌಂಟಲ್ಲಿ ಹೇಗೆ ಮಾಡಿದ್ದಾರೆ, ಪ್ರತಿ ಸಲ NFO ಬಂದಾಗ ಯಾವಾಗ ದುಡ್ಡು ಇರುತ್ತೆ ಬೇರೆ ಬೇರೆ ಇದರಲ್ಲಿ ಇನ್ವೆಸ್ಟ್ ಮಾಡಿ ಸುಮಾರು 48 ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದರು. ಅಂದರೆ ಇಷ್ಟೊಂದು ಡೈವರ್ಸಿಫಿಕೇಷನ್ ನೆಸೆಸಿಟಿನೇ ಇಲ್ಲ. 48 ಫಂಡ್ ಅಲ್ಲಿಂದೆಲ್ಲ ಟ್ರ್ಯಾಕ್ ಮಾಡೋದಿಲ್ಲ, ಅದು ಗೋಲ್ ಇಲ್ಲ ಅಂತ. ಅಲ್ಲಿಗೆ ಗೋಲ್ ಇಲ್ದೇ ನಾವು ಇನ್ವೆಸ್ಟ್ ಮಾಡ್ತೀವಿ. ಒಂದು ಗೋಲ್ ಇಟ್ಕೊಂಡು ಒಂದು ಕಂಪಾರ್ಟ್ಮೆಂಟಲೈಸ್ ಮಾಡ್ಬೋದು, ಅಥವಾ ಒಂದು ಗೋಲ್ ಇಟ್ಕೊಂಡು ಕರೆಕ್ಟಾಗಿ ಅದನ್ನೇ ಮಾಡ್ಕೊಂಡೋಗಿ ಬೇರೆ ಬೇರೆ ಫಂಡೇ ಮಾಡ್ಕೊಂಡು ಹೋದ್ರೂ ಅದು ಆಗುತ್ತೆ. ಅಷ್ಟೊಂದು ಫಂಡ್ ನೆಸೆಸಿಟಿ ಇಲ್ಲ ಅಂತ. ಅದು ಹೆಲ್ತಿ ನಂಬರ್ಸ್ ಅಂತ ಹೇಳ್ಬೋದಾ ಇಷ್ಟು ಫಂಡ್ ಅಂತ? ಅಲ್ಲ, ಹೆಲ್ತಿ ನಂಬರ್ ಹೇಳೋದು ಕಷ್ಟ, ಒಬ್ಬೊಬ್ಬರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಡೆಟ್ ಫಂಡಲ್ಲಿ ಹಾಕಬೇಕಾಗತ್ತೆ ಇನ್ವೆಸ್ಟ್ಮೆಂಟು, ಅಥವಾ ಬೇರೆ ಬೇರೆ ಫಂಡಲ್ಲಿ ಮಾಡ್ತಿರ್ಬೇಕಾರೆ ಲಾರ್ಜ್ ಕ್ಯಾಪಲ್ಲಿ ಈಗ 5ರಿಂದ 6 ಫಂಡ್ ನಮ್ಮ ಪ್ರಕಾರ 5ರಿಂದ 6 ಫಂಡ್ ಮೋರ್ ದೆನ್ ಸಫಿಷಿಯೆಂಟ್ ಅಂತ ಅನಿಸುತ್ತೆ. ಅದರಲ್ಲಿ ಡೆಟ್ ಫಂಡು ಆ್ಯಡ್ ಮಾಡಬೇಕಾಕೆ ಅದೊಂದು ಬೇಕಾಗತ್ತೆ. ಡೆಟ್ ಫಂಡ್ ಅಥವಾ ಗೋಲ್ಡ್ ಫಂಡ್ ಇರ್ಬೋದು. ಈಗೆಲ್ಲ ಡೆಟ್ ಫಂಡ್ ಗೋಲ್ಡ್ ಫಂಡ್ ಬದಲಿಗೆ ನೀವು ಮಲ್ಟಿ ಅಸೆಟ್ ಫಂಡ್ ಅಂತ ಆ್ಯಡ್ ಮಾಡಿದರೆ ಅದು ಆಗುತ್ತೆ. ಬಟ್ ನನ್ನ ಪ್ರಕಾರ 5ರಿಂದ 6 ಫಂಡ್ ಸಾಕಾಗುತ್ತೆ. ಬಟ್ ಅದು ಕರೆಕ್ಟ್ ಆನ್ಸರ್ ಅಲ್ಲ. ಒಬ್ಬೊಬ್ಬರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಚ್ ಪರ್ಸನ್ ಹ್ಯಾಸ್ ಡಿಫ್ರೆಂಟ್ ಗೋಲ್, ಅವ್ರ ರಿಸ್ಕ್ ಪ್ರೊಫೈಲ್ ಬೇರೆ ಇರುತ್ತೆ. ಅದ್ರ ಬೇಸಿಸ್ ಮೇಲೆ ನಾವು ಮಾಡಬೇಕಾಗತ್ತೆ. ಸಾಗರ್, ಸೊ ಜಸ್ಟ್ ಟು ಆನ್ಸರ್ ಯುವರ್ ಕ್ವೆಶ್ಚನ್, ಏನಾಗುತ್ತೆ ಅಂದರೆ, ಸಿ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಅಗೇನ್ ದ ಲಾರ್ಜ್ ಕ್ಯಾಪ್ ಅಂದಾಗ 100 ಸ್ಟಾಕ್ಸ್, ದ ಟಾಪ್ 100 ಸ್ಟಾಕ್ಸ್ ಮಾತ್ರನೇ ಕಾನ್ಸ್ಟಿಟ್ಯೂಟ್ ಆಗೋದು. ಅದರಲ್ಲಿ ಯು ವಿಲ್ ನಾಟ್ ಗೆಟ್ ಟು ಮಚ್ ಆಫ್ ಅ ಡೈವರ್ಸಿಫಿಕೇಶನ್. ಸೊ ಹಾಗಾಗಿ ನೀವು ಲಾರ್ಜ್ ಕ್ಯಾಪೇ ಒಂದು 3 ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ದಟ್ ಈಸ್ ನಾಟ್ ರೈಟ್. ವಾಟ್ ಯು ಡೂಯಿಂಗ್ ಇಸ್ ನಾಟ್ ರೈಟ್. ಸೊ ಬೇಸಿಕ್ಲಿ ನೀವು ಏನು ಮಾಡಬೇಕಂದ್ರೆ, one is goal-based investing. For each goal have a different category of funds which is most preferred or suitable. Innondu enandre, whenever you are investing in a similar category of fund,
there's something called as a portfolio overlap. So you'll have to run through the portfolio to understand what is the percentage of overlap in the fund which you have already invested. ನೀವು ಮಾಡಿರೋದ್ರಲ್ಲಿ ಎಷ್ಟಿದೆ ಸ್ಟಾಕ್ಸು, ಅದೇ ಸ್ಟಾಕ್ಸು ನೀವು ಮಾಡಬೇಕಾಗಿರೋ ಫಂಡಲ್ಲಿ ಎಷ್ಟಿದೆ ಅಂತ ನೀವು if you run and compare, then you will be in a better position to analyze, will this give a different kind of a return in a different by different style of managing or in a different market condition ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಆ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಅನ್ನೋದು ಯು ಶುಡ್ ಆಲ್ವೇಸ್ ಕೀಪ್ ಇನ್ ಮೈಂಡ್ ಆ್ಯಂಡ್ ಟ್ರೈ ಟು ಎವ್ಯಾಲ್ಯೂಯೇಟ್ ಥ್ರೂ ದಟ್ ಒನ್ ಸ್ಟೆಪ್ ಪ್ರಾಸೆಸ್ to make sure that the diversification is just not for the sake of doing it. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ವ್ಯಾಲ್ಯೂಯೇಷನ್ ಹೆಚ್ಚಾದಾಗ ಅಥವಾ ಮಾರ್ಕೆಟ್ ಕರೆಕ್ಷನ್ ಆದಾಗ ತುಂಬ ಕುಸಿದಾಗ ಈಗ ಲಂಪ್ ಸಮ್ ಇನ್ವೆಸ್ಟ್ ಮಾಡಬೇಕಾ ಅಥವಾ SIP ಮೂಲಕ ಮುಂದುವರಿಬೇಕಾ ಅಂತ? ಇದು ಕೂಡ ನಮ್ಮ ಹಿಂದಿನ ಸ್ಪೀಕರ್ ಹೇಳ್ತಾ ಇದ್ರು, ಬಿಹೇವಿಯರ್ ನಮ್ಮ ಮಾರ್ಕೆಟ್ಗಿಂತ ನಮ್ಮ ಬಿಹೇವಿಯರ್ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪಲ್ಲೆಲ್ಲ ಇನ್ವೆಸ್ಟ್ ಮಾಡಿರ್ತೀವಿ, ಸಡನ್ನಾಗಿ 30-40% ಬೀಳ್ಬೋದು. ಬೀಳಿದ ತಕ್ಷಣ ಎಲ್ಲ ಪ್ಯಾನಿಕ್ ಆಗಿ ನಾನು ಅದರಿಂದ ವಾಪಸ್ ತೆಗಿಬೇಕು ಅಂತ ಹೇಳ್ತಾರೆ. ತುಂಬ ಇನ್ವೆಸ್ಟ್ ಮಾಡೋದ್ರಿಂದ ಅದು ವಾಪಸ್ ತೆಗಿಬೇಕು ಅಂತ ಆ್ಯಕ್ಚುಲಿ ಮಾಡ್ಬೇಕಾದ್ರೆ ಅದು ಜಾಸ್ತಿ ದುಡ್ಡಿದ್ರೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು, ಇಲ್ಲಾಂದ್ರೆ ಹೋಲ್ಡ್ ಮಾಡಬೇಕಾಗತ್ತೆ. ಎಷ್ಟು ಸಮಯ ಬೇಕಾಗತ್ತೆ ಅಷ್ಟು ಸಮಯ ಅದ್ರಲ್ಲಿ ಹೋಲ್ಡ್ ಮಾಡಿಟ್ಕೋಬೇಕು. ಇದ್ರ ಮುಖ್ಯವಾಗಿ ನಮಗೆ ಹೇಳಬೇಕಂದ್ರೆ, ನೀವೆಲ್ಲರೂ ECG ನೋಡಿದಿರಲ್ವಾ? ECG ನೋಡಿದಿರಲ್ಲ? ECGನಲ್ಲಿ ಹೇಗಿರುತ್ತೆ, ಏರುಪೇರು ಜಾಸ್ತಿ ಇರುತ್ತಲ್ವ. ಸಪೋಸ್ ಒಂದೇ ಸರಿ ಫ್ಲ್ಯಾಟ್ ಆಗಿದ್ರೆ ಅದನ್ನ ಮಾರ್ಕೆಟಲ್ಲೂ ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೇಕು. ನಾವು ಯಾವಾಗಲೂ ಏರುಪೇರು ಇದ್ದರೆ ಅದಕ್ಕೆ ಮಾರ್ಕೆಟ್ ಅಂತ ಆಗುತ್ತೆ, ಸ್ಟ್ರೈಟ್ ಲೈನ್ ಇರಲ್ಲ ಯಾವಾಗಲೂ. ಓಕೆ ಸೊ ಈ ಒಂದು ಸಬ್ಜೆಕ್ಟಲ್ಲಿ ತುಂಬ ಎಕ್ಸ್ಪರ್ಟೈಸ್ ಇದ್ದೀರಾ. ಸೊ ನನ್ನ ಅಂತಿಮ ಪ್ರಶ್ನೆ, ಶಾರ್ಟಾಗಿ ಒಂದು ಆನ್ಸರ್ ಬೇಕಾಗುತ್ತೆ. ಮುಂದಿನ 15 ವರ್ಷಗಳಲ್ಲಿ ಯಾವ್ದಾದ್ರು ಒಂದು ಫಂಡನ್ನು ಆಯ್ಕೆ ಮಾಡ್ಕೊಳ್ಬೇಕು, ಯಾವ್ದಾದ್ರು ಒಂದು ವಿಭಾಗವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ ಯಾವುದು ಅಂತ? ಸೊ ನನ್ನ ಸರಿಯಿಂದ ಶುರುವಾಗಲಿ, ಬೇಗ ಮುಗಿಸಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇಂಡೆಕ್ಸ್ ಫಂಡ್ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರೋದ್ರಿಂದ, ಇಂಡೆಕ್ಸ್ ಫಂಡ್ ಮಾಡಂಗಿದ್ರೆ 500 ಚೂಸ್ ಮಾಡ್ಕೊಳ್ಳಿ. ಸೊ ನೀವು ಹೆಚ್ಚು ಕಮ್ಮಿ ನೀವು ಇಡೀ ಮಾರ್ಕೆಟ್ನ ಓನ್ ಮಾಡ್ದಂಗೆ ಆಗುತ್ತೆ. ಇಲ್ಲ ನಿಮಗೆ ಆ್ಯಕ್ಟಿವ್ ಫಂಡ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಕರೆಂಟ್ಲಿ ಇಟ್ ಈಸ್ ಬೆಟರ್ ಟು ಗೋ ಐದರ್ ವಿತ್ ಫ್ಲೆಕ್ಸಿ ಕ್ಯಾಪ್ ಆರ್ ಇಫ್ ಯು ಆರ್ ನಿಮ್ಮ ರಿಸ್ಕ್ ಪ್ರೊಫೈಲ್ ಸ್ವಲ್ಪ ಕಮ್ಮಿ ಇದ್ದರೆ ಅಗ್ರೆಸಿವ್ ಹೈಬ್ರಿಡ್. ಇದು ಎರಡರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡ್ಕೊಳ್ಬೋದು. ಫ್ಲೆಕ್ಸಿ ಕ್ಯಾಪ್ ನೀವು ರಿಸ್ಕ್ ಜಾಸ್ತಿ ತೊಗೊಳ್ತೀನಿ ಅಂತ ಇಷ್ಟ ಇದ್ದರೆ ಫ್ಲೆಕ್ಸಿ ಕ್ಯಾಪ್ ಚೂಸ್ ಮಾಡ್ಬೋದು. ಇಲ್ಲ ನೀವು ರಿಸ್ಕ್ ನನಗೆ ಅಷ್ಟೊಂದು ಬೇಡ ಅಂತ ಹೇಳಿದರೆ ಅಗ್ರೆಸಿವ್ ಹೈಬ್ರಿಡ್. ಇಟ್ಸ್ ಎ ಕಾಂಬಿನೇಷನ್ ಆಫ್ ಫಿಕ್ಸ್ಡ್ ಇನ್ಕಮ್ ಆ್ಯಂಡ್ ಈಕ್ವಿಟಿ. 15 ವರ್ಷಕ್ಕೆ ಮೊದಲು ಒಂದೇ ಫಂಡ್ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ. ರಿಸ್ಕ್ ಜಾಸ್ತಿ ಬೇಡ, ನನಗೆ ಸ್ಟ್ರೆಸ್ ಫ್ರೀ ಬೇಕು ಅಂತ ಅಂದರೆ ಮಲ್ಟಿ ಅಸೆಟ್ ಫಂಡ್ ಅಂತ ಅದ್ರಲ್ಲಿ ಮಾಡಿದರೆ ಸಾಕಾಗತ್ತೆ ನನ್ನ ಪ್ರಕಾರ. I'm sure you'll be confused with the panelists' answers. I would personally suggest a multi-cap fund from a from a 15-year horizon. Simple reason being, adralli it will have all portions of your large cap, mid cap, fixed portions of large, mid and small cap to the extent of 25%. The remaining 25% again will go as per the fund manager's call. But eventually we believe India is a growing market and active fund management can generate higher alpha compared to benchmarks and passive funds. Just to give you a perspective, 82 lakh crore is the mutual fund size, the industry size as of today. The passive fund is about 2.3 lakh crore. So it's a very, very small portion, less than 3% of it is the index one. So there is a lot of, for 15 years, definitely even 2%, 3% additional alpha can play the compounding game. So having said that, my vote would be for the multi-cap fund. Thank you. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಟ್ಟಿದ್ರೆ, ಇಂಡೆಕ್ಸ್ ಫಂಡ್ ಕುರಿತಾಗಿ ಯಾವ ರೀತಿ ಕ್ಯಾಪ್ಗಳು, ಎಷ್ಟು ರೇಷಿಯೋ ಅಥವಾ ಎಷ್ಟು ಕ್ಯಾಪ್ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ತುಂಬ ಧನ್ಯವಾದಗಳು ಸರ್. ET ಕನ್ನಡ ವತಿಯಿಂದ ಧನ್ಯವಾದ ಸರ್.